ಸಾಮಾನ್ಯವಾಗಿ ಮನುಷ್ಯನಿಗೆ ಒಂದು ಹೆಬ್ಬಯಕೆ ಇರುತ್ತೆ. ಒಂದು ಒಳ್ಳೇದನ್ನ ತಿನ್ನಬೇಕು, ಒಂದು ಒಳ್ಳೇದನ್ನ ನೋಡಬೇಕು, ಸುತ್ತಾಡಬೇಕು, ಕಾರ್ ಇರಬೇಕು, ಬಂಗ್ಲೆ ಇರಬೇಕು, ಮನಸ್ಸು ಈಚೆ ಖರ್ಚು ಮಾಡೋದಕ್ಕೆ ದುಡ್ಡಿರಬೇಕು, ನೆಮ್ಮದಿ ಇರಬೇಕು, ಸಂತೋಷ ಇರಬೇಕು, ಬಂಧು ಬಾಂಧವರು ಇರಬೇಕು, ನಮಗೆ ಜೈಕಾರ ಹಾಕೋರು ಇರಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಮಹದಾಸೆ, ದೊಡ್ಡ ದೊಡ್ಡ ಕನಸಿದು. ಅದನ್ನ ಈಡೇರಿಸ್ಕೋಬೇಕು ಅಂತ ಪ್ರತಿಯೊಬ್ಬ ಮನುಷ್ಯ ಪ್ರತಿದಿನ ಕಷ್ಟವನ್ನ ಪಡ್ತಾನೆ, ಅದಕ್ಕಾಗಿ ದುಡಿಮೆಯನ್ನ ಮಾಡ್ತಾ ಇರ್ತಾನೆ. ಇದು ಒಳ್ಳೆಯ ಗುಣ, ಒಳ್ಳೆಯ ಬೆಳವಣಿಗೆ, ಒಳ್ಳೆಯ ಯೋಚನೆ ಕೂಡ ಹೌದು. ಆದರೆ ಈ ರೀತಿಯ ಗುರಿ ಉದ್ದೇಶವನ್ನ ಇಟ್ಟುಕೊಂಡು ಕಾರ್ಯನಿರತರಾದಂತಹ ನಾವು ಯಾವುದೋ ಒಂದು ಹಂತದಲ್ಲಿ ಪೂರ್ತಿ ಗುರಿಯನ್ನ ತಲುಪಿದೀವಿ ಅಂತ ಅನ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಒಂದು ಹಂತದವರೆಗೆ, ಅಂದ್ರೆ ಈಗ ನಮ್ಮ ಪಕ್ಕದ ಮನೆಯವರು ಏನೋ 1 ಕೋಟಿಗೆ ಬದುಕಿದ್ರೆ ಅದನ್ನ ರೀಚ್ ಆದ ನಂತರ ನಾವು ಮತ್ತೆ ನೆಕ್ಸ್ಟ್ ಇನ್ನೊಬ್ಬನ ನೋಡಿ ಅವನು 2 ಕೋಟಿಗೆ ಬದುಕಿದ್ದಾನಲ್ಲ, ನಾವು 3 ಕೋಟಿ ರೀಚ್ ಆಗೋಣ ಅಂತ ಹೇಳಿ ನೆಕ್ಸ್ಟ್ 3 ಕೋಟಿ, ಆಮೇಲೆ 10 ಕೋಟಿ, ಆಮೇಲೆ 15 ಕೋಟಿ, ಸಾವಿರಾರು ಕೋಟಿ, ಈ ರೀತಿ ಆಸೆ ಆಕಾಂಕ್ಷೆ ಯಾವತ್ತೂ ಹೆಚ್ಚುತ್ತಲೇ ಹೋಗುತ್ತೆ ಹೊರತು ಅಲ್ಲಿಗೆ ನಮ್ದು ಸ್ಟಾಪ್ ಅನ್ನೋದು ಇಲ್ಲ. ನಮ್ಮ ಅಂತಿಮ ಯಾತ್ರೆ ಯಾವಾಗ ಹೊರಡುತ್ತೆ ಅಲ್ಲಿಯವರೆಗೆ ಈ ಆಸೆ ಅನ್ನೋದು ನಿಲ್ಲಲ್ಲ. ಇರ್ಲಿ, ಮನುಷ್ಯನಿಗೆ ಆಸೆ ಇಲ್ಲ ಅಂದ್ರೆ ಬದುಕುತ್ತಾನೆ ಹೇಗೆ? ಆದ್ರೆ ಮತ್ತೊಂದು ನನ್ನ ಪ್ರಶ್ನೆ ಏನು ಅಂದ್ರೆ, ಎಲ್ಲೋ ಒಂದು ಹಂತದಲ್ಲಿ ನಾವು ಬೆಳೀತಾ ಇರ್ತೀವಿ, ಮತ್ತೊಬ್ಬ ಯಾರೋ ಕೂಡ ನಮ್ಮಂತೆ ಅದೇ ಕನಸುಗಳನ್ನ ಇಟ್ಕೊಂಡು ಅವನು ಇದೇ ಹೋರಾಟದಲ್ಲಿ ಬೆಳವಣಿಗೆ ಹೊಂದುತ್ತಾ ಇರ್ತಾನೆ. ಆದ್ರೆ ಆತ ನಮ್ಮ ಸಂಬಂಧಿಕನೋ ಯಾರೋ ಆಗಿರ್ತಾನೆ. ಅವನನ್ನ ನೋಡಿದಾಗ, ಅವನು ಬೆಳವಣಿಗೆ ಹೊಂದಿದಾಗ ನಾವು ಯೋಚನೆ ಮಾಡ್ತೀವಿ, ಇಲ್ಲ ಇಲ್ಲ ಇಲ್ಲ, ಇವನನ್ನ ಹೀಗೆ ಬಿಟ್ರೆ ಸಾಧ್ಯ ಆಗೋದಿಲ್ಲ, ಇವನನ್ನ ಮಟ್ಟ ಹಾಕಬೇಕು, ಇವನ ಬೆಳವಣಿಗೆಯನ್ನ ಕುಂಠಿತಗೊಳಿಸ್ಬೇಕು ಅನ್ನೋ ಮನಸ್ಸನ್ನ ಮಾಡ್ತೀವಿ. ಅರೆ, ನಮ್ಮ ಗುರಿ, ನಮ್ಮ ಜೀವನ, ನಮ್ದೇ ಒಂದು ಟ್ರ್ಯಾಕ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮತ್ತೊಬ್ಬನ ಅಧೋಗತಿಯನ್ನ ಬಯಸುವ ಮನಸ್ಸು ನಮಗೆ ಯಾಕಾಯ್ತು? ಯಾಕೆ ಆ ರೀತಿಯ ಆಲೋಚನೆ ನಮಗೆ ಬಂದುಬಿಡುತ್ತು? ಇದು ಮನುಷ್ಯನ ಸ್ವಾರ್ಥ, ಅತಿರೇಕದ ವರ್ತನೆ. ಅಲ್ಲಿ ನಮಗೆ ಒಂದು ಭಯ ಕಾಡತೊಡಗುತ್ತು. ಯಾಕೆಂದ್ರೆ ನಾವು ಇದೇ ವೇಗದಲ್ಲಿ ಮುಂದುವರಿಯೋದಕ್ಕಾಗೋದಿಲ್ಲ, ಇದೇ ರೀತಿಯಲ್ಲಿ ಬೆಳವಣಿಗೆ ಹೊಂದುತ್ತೀವೋ ಇಲ್ವೋ ಗೊತ್ತಿಲ್ಲ, ನಮ್ಮ ಗುರಿಯನ್ನ ರೀಚ್ ಆಗ್ತೀವೋ ಇಲ್ವೋ ಗೊತ್ತಿಲ್ಲ ಅನ್ನೋ ಭಯ ನಮಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾವೆಲ್ಲಿ ನಿಂತ್ಕೋಬಿಡ್ತೀವಿ ಇದೇ ರೋಡಲ್ಲಿ, ಮತ್ತೆ ಮುಂದುವರಿಯೋದಕ್ಕಾಗಲ್ಲ, ಅಂದ್ರೆ ನಮ್ಗೆ ಎಬಿಲಿಟಿ ಇಷ್ಟೇ ಇರೋದು ಅನ್ನೋ ಭಾವನೆ ಯಾವಾಗ ನಮ್ಮಲ್ಲಿ ಮೂಡುತ್ತೆ ಆಗ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಭಯ ಸ್ಟಾರ್ಟ್ ಆದಾಗ ನಾವೇನ್ ಮಾಡ್ತೀವಿ, ಯಾರು ಪಕ್ಕದಲ್ಲಿ ಓಡ್ತಾ ಇರ್ತಾನೆ ಆತನನ್ನ ಸೋಲಿಸ್ಬೇಕು ಅಥವಾ ಆತನನ್ನ ಮಟ್ಟ ಹಾಕಬೇಕು, ಅವನು ಮುಂದೆ ಓಡದಂತೆ ಏನಾದ್ರೂ ತಡೆ ಹಿಡಿಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತೀವಿ. ಎಲ್ಲಿವರೆಗೆ ನಮ್ಮ ಸ್ಪೀಡು ಕರೆಕ್ಟ್ ಆಗಿರುತ್ತೆ, ನಾವು ಸ್ಟೆಬಲ್ ಆಗಿರ್ತೀವಿ, ನಮಗೆ ಯಾವುದೇ ಭಯ ಇರೋದಿಲ್ಲ, ನಮ್ಮಲ್ಲಿ ನಮಗೆ ಕಾನ್ಫಿಡೆಂಟ್ ಇರುತ್ತೆ, ನಾನು ಹೋಗ್ತೀನಿ, ನಾನು ಮುಂದುವರಿತೀನಿ ಅಂತ. ಅದೆಲ್ಲವೂ ಯಾವಾಗ ಕಡಿಮೆ ಆಗುತ್ತೆ ಅವಾಗ ನೋಡಿ ಈ ಸ್ವಾರ್ಥದ ಮನೋಭಾವನೆ ಬರೋದು. ಮತ್ತೊಬ್ಬರನ್ನ ಮಟ್ಟ ಹಾಕಬೇಕು, ಮತ್ತೊಬ್ಬರು ಬೆಳೆಯೋದಕ್ಕೆ ಬಿಡಬಾರದು, ಮತ್ತೊಬ್ಬರ ಜೀವನವನ್ನ ನರಕ ಮಾಡಬೇಕು, ಈ ರೀತಿಯ ಆಲೋಚನೆಗಳು ಉಂಟಾಗೋದಕ್ಕೆ ಕಾರಣ ಇದೆ. ಹಾಗಾಗಿ ಮನುಷ್ಯ ಯಾವತ್ತು ಬೇರೆಯವ್ರನ್ನ ಮಟ್ಟ ಹಾಕಬೇಕು ಅನ್ನೋ ಪ್ಲಾನ್ ಮಾಡ್ತೀವಲ್ಲ, ಆ ಪ್ಲಾನಿಂಗಿಗೆ ಟೈಮ್ ವೇಸ್ಟ್ ಮಾಡ್ತೀವಲ್ಲ, ಆ ಟೈಮ್ನ ನೀವು ಯಾಕೆ ನಿಮ್ಮ ಮೆಷಿನ್ನ ರೆಡಿ ಮಾಡಿಕೊಂಡು ಫಾಸ್ಟಾಗಿ ಹೋಗೋಕ್ಕೆ ಟ್ರೈ ಮಾಡಬಾರ್ದು? ಇಟ್ ಮೀನ್ಸ್ ದಟ್ ನಾನೇನು ಹೇಳ್ತೀನಿ ಅಂದರೆ, ನೀವು ಎಲ್ಲವನ್ನ ಸಂಪಾದನೆ ಮಾಡ್ತಾ ಇರ್ತಾರೆ, ನಿಮಗೆ ಅದು ಸಾಕಾಗೋದಿಲ್ಲ, ಮತ್ತು ಮಗದಷ್ಟು ಬೇಕು ಬೇಕು ಅನ್ನೋ ಒಂದು ಆಸೆಯಲ್ಲಿ ಇರ್ತೀರ. ಸರಿ, ಆದ್ರೆ ಆ ಆಸೆಯನ್ನ ಈಡೇರಿಸ್ಕೋಬೇಕಾದ್ರೆ ನೀವು ಯಾವ ದಾರಿಯಲ್ಲಿ ಹೋಗ್ಬೇಕು, ಎಷ್ಟು ಫಾಸ್ಟಾಗಿ ಹೋಗ್ಬೇಕು, ಯಾಕೆ ನೀವು ಸ್ಟ್ರಕ್ ಆಗಿದ್ದೀರಾ, ಯಾಕೆ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಕಡಿಮೆ ಆಯಿತು, ಎಲ್ಲಿ ಎಡವಟ್ಟುಗಳನ್ನ ಮಾಡ್ಕೊಂಡಿದ್ದೀರಾ, ಅದನ್ನ ನೀವು ತಿದ್ದಿ ತೀಡಿಕೊಂಡು ನೆಕ್ಸ್ಟ್ ಮುಂದುವರೆದು ಇಡೀ ಸಾಮ್ರಾಜ್ಯವನ್ನೇ ನೀವು ವಶಪಡಿಸ್ಕೊಳ್ಳಿ. ಇಡೀ ವರ್ಲ್ಡ್ಗೆನೆ ರಿಚೆಸ್ಟ್ ಪರ್ಸನ್ ಆಗಿ, ಅಥವಾ ನೀವು ಏನು ಆಸೆ ಆಕಾಂಕ್ಷೆ ಇದೆ ಅದೆಲ್ಲವನ್ನ ನೀವು ಈಡೇರಿಸ್ಕೊಳ್ಳಿ. ತಪ್ಪಲ್ಲ, ಆಸೆ ಪಡೋದು ತಪ್ಪಲ್ಲ, ಮಹತ್ವಾಕಾಂಕ್ಷೆನೂ ಕೂಡ ತಪ್ಪಲ್ಲ, ಇಡೀ ಪ್ರಪಂಚನೇ ನಾನು ಆಳ್ತೀನಿ ಅನ್ನೋದು ಕೂಡ ತಪ್ಪಲ್ಲ.
ಬಟ್ ನೀವು ನಡೆಯೋ ದಾರಿ ಕರೆಕ್ಟ್ ಆಗಿದ್ದಾಗ ನೀವು ಓಡ್ತಾ ಇರ್ತೀರ, ಎಲ್ಲೋ ಸ್ಟ್ರಕ್ ಆದಾಗ ಯಾಕೆ ಸ್ಟ್ರಕ್ ಆದ್ವಿ ನಾವು ಅಂತ ರೀವ್ಯಾಲ್ಯುವೇಟ್ ಮಾಡಿಕೊಂಡು ಏನು ಪ್ರಾಬ್ಲಮ್ ಆಗಿದೆ ಅಂತ ನಮ್ಮ ಮಿಷಿನರಿ ನಾವೇ ರೆಡಿ ಮಾಡಿಕೊಂಡು ನಾವು ಫಾಸ್ಟಾಗಿ ಹೋಗೋದಕ್ಕೆ ಟ್ರೈ ಮಾಡಬೇಕೇ ಹೊರತು ನಾವು ಯಾವಾಗ ನಿಂತೋಗ್ಬಿಡ್ತೀವಿ, ನಮ್ಮ ಲೈನ್ ಯಾವಾಗ ಸ್ಟ್ರಕ್ ಆಗುತ್ತೆ ಆಗ ಪಕ್ಕದಲ್ಲಿ ಓಡ್ತಾ ಇರ್ತಾರಲ್ಲ ಆತನಿಗೆ ತೊಂದರೆ ಕೊಡೋದು, ಆತನ ಬೆಳವಣಿಗೆಗೆ ನಾವು ಅಡ್ಡಿಪಡಿಸೋದು, ಆತನನ್ನು ಹಿಡಿದಿಟ್ಕೊಳ್ಳೋದು, ಈ ರೀತಿಯ ಡಬಲ್ ಗೇಮ್ ಮೈಂಡ್ ಸೆಟ್ ಇರುತ್ತಲ್ಲ, ಇದನ್ನ ವಿಕೃತಿ ಅಂತ ಕರಿತೀವಿ. ಈ ವಿಕೃತಿಗೆ ನಿಮ್ಮ ಮನಸ್ಸು ವಾಲೋದು ಬೇಡ. ಯಾಕೆಂದ್ರೆ ಆ ರೀತಿಯ ಮೊಂಡುತನ ನಿಮ್ಮನ್ನು ಕೂಡ ಹಾಳು ಮಾಡುತ್ತೆ ಅನ್ನೋದನ್ನ ಮರಿಬಿಡಿ. ಯಾಕೆಂದ್ರೆ ಅವನನ್ನ ಹಿಡಿದಿಟ್ಕೊಂಡು ಅವನ ಬೆಳವಣಿಗೆ ನೀವು ಸ್ಟ್ರಕ್ ಮಾಡಕ್ ಹೋದ್ರೆ ನಿಮ್ಮ ಬೆಳವಣಿಗೆ ಸ್ಟ್ರಕ್ ಮಾಡೋದಕ್ಕೆ ಮತ್ತೆ ಪಕ್ಕಾದಿರ್ತಾರೆ, ಅವ್ನು ನಿಮ್ಮನ್ನ ಹಿಡಿದಿಟ್ಕೊಂಡಿರ್ತಾರೆ. ಹೀಗೆ ಎಲ್ಲರನ್ನು ಹಿಡಿದಿಟ್ಕೊಂಡ್ರೆ ಮುಂದೆ ಓಡೋರು ಯಾರು, ಗುರಿ ರೀಚ್ ಆಗೋರು ಯಾರು? ಹಾಗಾಗಿ ಅವನ ಪಾಡಿಗೆ ಅವನು ಓಡ್ಲಿ, ಅವನ ಆಸೆ ಆಕಾಂಕ್ಷೆ ಕನಸುಗಳಿಂದ ಆತ ಹೋಗಿ ಅವನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳಿ. ನಮ್ಮ ಆಸೆ ಆಕಾಂಕ್ಷೆಗಳ ಹಿಂದೆ ನಾವು ಓಡೋಣ. ಬೇರೆಯವರನ್ನ ಹಾಳು ಮಾಡ್ತೀವಿ ಅನ್ನೋ ಮನಸ್ಥಿತಿಗಿಂತ ನಮ್ಮನ್ನ ನಾವು ಉತ್ತಮ ಪಡಿಸ್ಕೋತೀವಿ, ನಮ್ಮನ್ನ ನಾವು ಅಭಿವೃದ್ಧಿ ಪಡಿಸ್ಕೋತೀವಿ. ನಮ್ಮ ಆಲೋಚನೆಗಳು ಕರೆಕ್ಟ್ ಆಗಿದ್ದಾಗ, ನಮ್ಮ ಕಾನ್ಫಿಡೆಂಟ್ ಲೆವೆಲ್ ಕರೆಕ್ಟ್ ಆಗಿದ್ದಾಗ, ನಾವು ಮಾಡುವ ಪ್ರಯತ್ನ ಕರೆಕ್ಟ್ ಆಗಿದ್ದಾಗ ನಮ್ಮನ್ನ ಸೋಲಿಸೋದಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಇದು ಮನುಷ್ಯನ ಜೀವನ ರೀ. ಆಸೆ ಆಕಾಂಕ್ಷೆಗಳು ತಪ್ಪಲ್ಲ, ಗುರಿ ಉದ್ದೇಶಗಳು ತಪ್ಪಲ್ಲ, ಮಹತ್ವಾಕಾಂಕ್ಷೆ ತಪ್ಪಲ್ಲ. ಬಟ್ ಇನ್ನೊಬ್ಬರನ್ನ ಹಾಳು ಮಾಡ್ತೀನಿ ಅನ್ನೋ ಪ್ರವೃತ್ತಿ ಮಾತ್ರ ತಪ್ಪು. ಅದರ ಬದಲಾಗಿ ನಿಮ್ಮ ಗೋಲ್ ರೀಚ್ ಆಗೋದಷ್ಟೇ ನಿಮ್ಮಲ್ಲಿ ಇರಬೇಕು. ಆಗ ಭಗವಂತ ಕೂಡ ನಿಮಗೆ ಸಹಾಯ ಹಸ್ತವನ್ನ ನೀಡ್ತಾನೆ ಅನ್ನೋದನ್ನ ಮರಿಬೇಡಿ. ಹೌದಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.